ಯಾಕೋ ಮಗ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಕಣೋ, ಯಾಕೋ ಮನ್ಸರಿ ಇಲ್ಲ. ಅಂಥದ್ದೇನಾಯ್ತಪ್ಪ? ಏನಿಲ್ಲ ಕಣೋ, ಇವತ್ತೊಂದು ಅಜ್ಜಿನ ಯಶವಂತಪುರಕ್ಕೆ ಡ್ರಾಪ್ ಮಾಡಿದೆ. ಅಜ್ಜಿನ ಡ್ರಾಪ್ ಮಾಡಿರೋದಕ್ಕೂ ನೀ ಬೇಜಾರಾಗಿರೋದಕ್ಕೂ ಏನಯ್ಯ ಸಂಬಂಧ? ಇವತ್ತು ಅಜ್ಜಿನ ಡ್ರಾಪ್ ಮಾಡಿದ್ನಲ್ಲ, ಆ ಅಜ್ಜಿ ಮಕ್ಕಳೆಲ್ಲ ಫಾರಿನ್ನಲ್ಲಿದ್ದಾರಂತೆ. ತಿಂಗಳ ಆ ಅಜ್ಜಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕಳಿಸ್ತಾರಂತೆ. ಮತ್ತೆ ಸೂಪರ್ ಅಲ್ವಾ? ಏನೋ ಸೂಪರು. ಆ ಮನೇಲಿ ಆ ಅಜ್ಜಿ ಒಬ್ಳೇ ಇರೋದು. ಎಷ್ಟು ದಿನ ಅಂತ ಒಬ್ಳೇ ಇರ್ತಾಳೆ? ಮಕ್ಳ ಹತ್ರ ಬರ್ತೀನಿ ಅಂತ ಅಂದರೆ ಬೇಡಮ್ಮ ನೀ ಅಲ್ಲೇ ಇರು, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಾವೇ ಕಳಿಸ್ತೀವಿ ಅಂತ ಹೇಳ್ತಾರಂತೆ. ಇಂಥ ಆಶ್ರಮಗಳಿರೋದಕ್ಕೆ ತಾನೇ ಮಕ್ಕಳು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇರೋದು. ಅಂಥ ಆಶ್ರಮಗಳೇ ಇಲ್ಲ ಅಂದಿದ್ರೆ ಬಿಡ್ತಿದ್ರಾ? ಬಿಡ್ತಿದ್ರು. ಆಶ್ರಮದಲ್ಲ, ಫುಟ್ಪಾತಲ್ಲಿ. ನೀ ಹೇಳ್ದಂಗೆ ಈ ಅನಾಥಾಶ್ರಮಗಳಿಲ್ಲ ಅಂತ ಅಂದಿದ್ರೆ ಈ ಬೆಂಗಳೂರಲ್ಲಿ ಅದೆಷ್ಟೋ ಮಕ್ಕಳು, ಅದೆಷ್ಟೋ ವೃದ್ಧರು ಬೀದಿ ಹೆಣ್ವಾಗಿ ಬೀಳ್ತಾ ಇದ್ರು. ಒಂದ್ಸಲ ಯೋಚನೆ ಮಾಡಿ ನೋಡು. ತಂದೆ ತಾಯಿ ಇರೋರಿಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ. ನನ್ನಂಥವ್ರಿಗೆ ಅವ್ರು ಯಾರು ಇರೋದಿಲ್ಲ. ಇದ್ದಾಗ ಗೊತ್ತಾಗೋದಿಲ್ಲ, ಕಳ್ಕೊಂಡೋಗ್ಲೇ ಅವ್ರ ಬೆಲೆ ಗೊತ್ತಾಗೋದು. ನಮ್ಮ ರಕ್ತ ಸಂಬಂಧಿಗಳನ್ನೇ ನೋಡ್ಕೊಳ್ದೇ ಇರೋ ಈ ಸಮಾಜದಲ್ಲಿ ಅಪರಿಚಿತರನ್ನ ತನ್ನ ರಕ್ತ ಸಂಬಂಧಿಗಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾ ಇರೋ ಎಲ್ಲ ಆಶ್ರಮಗಳಿಗೂ ನಮ್ಮ ಕಡೆಯಿಂದ ಕೋಟಿ ನಮನಗಳು. ಈ ಒಂದು ಕಿರುಚಿತ್ರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹತ್ರ ಹಂಚ್ಕೊಳ್ಳೋದಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.